ಮಹಾತ್ಮ ಗಾಂಧೀಜಿಯವರು ಮತ್ತು ಕ್ವೀನ್ ವಿಕ್ಟೋರಿಯಾ ಅವರು ನಂದಿ ಹಿಲ್ಸ್ಗೆ ವಿಸಿಟ್ ಮಾಡಿದರು. ಮತ್ತು ಇನ್ನು ಬ್ರಿಟಿಷರ್ಸ್ದು ನಂದಿ ಹಿಲ್ಸಲ್ಲಿ ಅವ್ರದ್ದು ಒಂದು ಕ್ಯಾಂಪು ಇತ್ತು. ಮೇ ಬಿ ಆ ಕಾರಣದಿಂದ ಇದು ಫರ್ದರ್ ಎಕ್ಸ್ಟೆನ್ಷನ್ ಆಗಿರ್ಬೋದು. ಇದು ಕಂಪೇರ್ ಮಾಡಿದ್ರೆ 3 ಸ್ಟೇಷನ್ಗೆ ಈ ಸ್ಟೇಷನ್ನು ಸ್ವಲ್ಪ ದೊಡ್ಡದಾಗಿದೆ. ಫರ್ದರ್ ಲೇಟರ್ ದೇ ಹ್ಯಾವ್ ಎಕ್ಸ್ಟೆಂಡೆಡ್ ಇಟ್. ಮೈಸೂರು ಸಂಸ್ಥಾನದ ಮೊದಲ ರೈಲು ಮಾರ್ಗ ಬೆಂಗಳೂರು ಚಿಕ್ಕಬಳ್ಳಾಪುರ ಕೋಲಾರ. ಈ ಮಾರ್ಗಕ್ಕೆ 1915ರಲ್ಲಿ ಚಾಲನೆ ನೀಡಲಾಗಿತ್ತು. 2 ದಶಕದಿಂದೀಚೆಗೆ ಹಂತ ಹಂತವಾಗಿ ಬ್ರಾಡ್ಗೇಜ್ ಮಾರ್ಗವಾಗಿ ಮಾರ್ಪಟ್ಟಿದ್ದರಿಂದ ಈ ಮಾರ್ಗದಲ್ಲಿ ಬರುವ ರೈಲು ನಿಲ್ದಾಣಗಳು ಶತಮಾನದ ಇತಿಹಾಸ ಹೊಂದಿವೆ. ಆದ್ದರಿಂದ ಅವುಗಳನ್ನು ಜೀರ್ಣೋದ್ಧಾರಗೊಳಿಸಿ ಪಾರಂಪರಿಕ ತಾಣಗಳಾಗಿ ಉಳಿಸಲು ರೈಲ್ವೆ ಅಧಿಕಾರಿಗಳು ಮುಂದಾಗಿದ್ದು, ಈ ಮೂಲಕ ಐತಿಹಾಸಿಕ ರೈಲ್ವೆ ನಿಲ್ದಾಣದ ವಿಶೇಷತೆಯನ್ನು ಮುಂದಿನ ಪೀಳಿಗೆಗೂ ತಿಳಿಸಲು ಪ್ರವಾಸಿ ತಾಣವನ್ನಾಗಿ ಪರಿವರ್ತಿಸಲಾಗುತ್ತಿದೆ. ಖಾಸಗಿ ಸಂಸ್ಥೆಗಳ ಸಹಯೋಗದಲ್ಲಿ ದೊಡ್ಡಜಾಲ, ದೇವನಹಳ್ಳಿ ಹಾಗೂ ಆವತಿ ನಿಲ್ದಾಣಗಳಿಗೆ ಮರುಜೀವ ಕಲ್ಪಿಸಲಾಗಿದ್ದು, ಹಳೆಯ ಶೈಲಿಯನ್ನು ಹಾಗೆಯೇ ಕಾಪಿಟ್ಟುಕೊಂಡಿದ್ದಾರೆ. ನಂದಿ ರೈಲು ನಿಲ್ದಾಣ ಪ್ರವಾಸಿಗರನ್ನು ಆಕರ್ಷಿಸುವಂತೆ ಅಭಿವೃದ್ಧಿಪಡಿಸಲು ರೈಲ್ವೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಮುಖ್ಯ ರಸ್ತೆಯಿಂದ ರೈಲ್ವೆ ನಿಲ್ದಾಣದವರೆಗೆ ಕಾಂಕ್ರೀಟ್ ರಸ್ತೆಯ ವ್ಯವಸ್ಥೆ ಮಾಡಲಾಗಿದೆ. ಈ ಪಾರಂಪರಿಕ ರೈಲ್ವೆ ನಿಲ್ದಾಣಗಳ ರೋಚಕ ಇತಿಹಾಸವನ್ನು ಬೆಂಗಳೂರಿನ ಆಡಳಿತ ವಿಭಾಗದ ಹೆಚ್ಚುವರಿ ರೈಲ್ವೆ ವ್ಯವಸ್ಥಾಪಕಿ ಕುಸುಮಾ ಹರಿಪ್ರಸಾದ್ ವಿವರಿಸುತ್ತಾರೆ ನೋಡಿ. ನಾವು ದೊಡ್ಡಜಾಲ ಸ್ಟೇಷನ್ ಮಾಡಿರೋದು 1905ರಲ್ಲಿ ಇದು ಸ್ಯಾಂಕ್ಷನ್ ಆಯಿತು ವರ್ಕು. 1915ರಲ್ಲಿ ಈ ಸ್ಟೇಷನ್ನು ಚಾಲನೆ ಆಯಿತು. ಇದು ಟೋಟಲಿ 109 ವರ್ಷದ ಪುರಾಣ ಇತಿಹಾಸ ಇದೆ ಈ ಸ್ಟೇಷನಲ್ಲಿ. ಈ ಸ್ಟೇಷನ್ನು ತುಂಬಾ ಪಾಳು ಬಿದ್ದ ಸ್ಥಿತಿಯಲ್ಲಿ ಇತ್ತು, ಯಾಕಂದರೆ ಯಾರು ಯೂಸ್ ಮಾಡ್ತಾ ಇರಲಿಲ್ಲ. ಇದನ್ನು ನಾವು ರಿನೋವೇಷನ್ ಮಾಡಿ ರೆಸ್ಟೋರೇಷನ್ ಮಾಡಿಸಿದ್ದೀವಿ. ಯು ಕ್ಯಾನ್ ಸಿ ಆಲ್ ದೀಸ್ ಆರ್ ಟೀ ಹುಡ್ಸ್ ಆ್ಯಂಡ್ ಯು ಕ್ಯಾನ್ ಸಿ ದಿ ಸ್ಟ್ರಕ್ಚರ್ ಆಲ್ಸೋ. ಇಟ್ ಈಸ್ ಓಲ್ಡ್ ಸ್ಟ್ರಕ್ಚರ್ that exactly same material we have washed and we polished and we retained. This is Purana window ticket. Here ticket counter. Earlier passenger used to come like this and they used to take tickets from here. This is the ticket counter. And yeah, you can come and see here. This is the old switches. We have maintained heritage switch and all these are stones, Kadapa stones, everything we have retained. ಆ್ಯಂಡ್ ಇದರಲ್ಲಿ ನಾವು ಏನೂ ಚೇಂಜ್ ಮಾಡಿಲ್ಲ. ಲೈಮ್ ವಾಟರ್ ಯೂಸ್ ಮಾಡಿದ್ದಾರೆ, ಅದನ್ನು ಸೇಮೇ ಇಟ್ಕೊಂಡಿದ್ದೀವಿ. ಯು ಕ್ಯಾನ್ ಸಿ ಸ್ವಿಚಸ್ ಆ್ಯಂಡ್ ಅದರ್ ಥಿಂಗ್. ಇದು ಟಿಕೆಟ್ ಕೌಂಟ್ರಾಗಿ ವರ್ಕ್ ಆಗ್ತಾ ಇತ್ತು ಆವಾಗ. ಇಯರ್ ನಾವು ಸ್ಮಾಲ್ ಆರ್ಟ್ ಗ್ಯಾಲರಿ ಅಂದಂಗೆ ಮಾಡ್ತಾಯಿದ್ದೀವಿ. ಆ್ಯಂಡ್ ಪ್ಯಾಸೆಂಜರ್ ದೇ ಆರ್ ಕಮಿಂಗ್ ವೆರಿ ಲೆಸ್. ಆ್ಯಂಡ್ ಒನ್ ಮೋರ್ ಥಿಂಗ್ ಯು ಕ್ಯಾನ್ ಸಿ ಈ ರೂಫಿಗೆ ಗ್ಯಾಬಲ್ ರೂಫ್ ಅಂತಾರೆ. ಮತ್ತು ಅದು ಸರ್ಕ್ಯುಲರ್ ವಿಂಡೋ ಗ್ಲಾಸಸ್ ಆಲ್ಸೋ ಯು ಕ್ಯಾನ್ ಸಿ. ಅದು ನ್ಯಾಚುರಲ್ ಲೈಟ್ ಬರೋಕ್ಕೆ ಅರ್ಲಿಯರ್ ಕನ್ಸ್ಟ್ರಕ್ಷನ್ ಇದ್ದಿದ್ದಂಗೆ. ಆ್ಯಂಡ್ ಇದೆಲ್ಲ ಏನಿದೆ ಹಳೇದು ಹೆರಿಟೇಜ್ ಏನಿದೆ ಅದನ್ನು ನಾವು ಮೇಂಟೈನ್ ಮಾಡಿದ್ದೀವಿ, ಪಾಲಿಷ್ ಮಾಡಿ. ದಿಸ್ ಇಸ್ ದೇವನಹಳ್ಳಿ ಹೆರಿಟೇಜ್ ಸ್ಟೇಷನ್. ದಿಸ್ ವಾಸ್ ಕನ್ಸ್ಟ್ರಕ್ಟೆಡ್ ಬಿಟ್ವೀನ್ 1909 to 1915. ಫಸ್ಟ್ ಟ್ರೈನ್ ಆಪ್ರೇಷನ್ ಸ್ಟಾರ್ಟೆಡ್ ಫ್ರಮ್ ದಿಸ್ ಸ್ಟೇಷನ್ 1915. ಆಯಿತಾ. ನಾಲ್ಮಡಿ ಕೃಷ್ಣದೇವರಾಯ ಒಡೆಯರ್ 4 ಇದ್ದರು. Mysore king also supported this construction of each station. This line all the station ಇದು ಫಸ್ಟು ಗ್ಯಾರಂಟಿ ಸ್ಕೀಮಲ್ಲಿ ಇದು ಪ್ರಪೋಸಲ್ ಟೆಂಡರ್ ಆಗಿತ್ತು. ಪ್ರೈವೇಟ್ ಕಂಪ್ನಿ ಅವ್ರು ಏನು ಮಾಡಿದ್ರು 4% ಗ್ಯಾರಂಟಿ ಸ್ಕೀಮಲ್ಲಿ ಅಮೌಂಟು ರೈಲ್ವೆ ಇದು ಮೈಸೂರು ದರ್ಬಾರ್ ಕೊಡ್ತೀನಿ ಅಂತ ಹೇಳಿ ಇದು ಅಗ್ರಿಮೆಂಟ್ ಆಯಿತು. ಸಿನ್ಸ್ ದೇ ಹ್ಯಾವ್ ನಾಟ್ ರೈಸ್ ದ ಫಂಡ್, Mysore Maharaja themselves they have joined this joint venture. This is the first railway line in Karnataka. Joint venture railway ಪಾರ್ಟ್ನರ್ಶಿಪ್ ಅಲ್ಲಿ ಬಿಲ್ಡ್ ಆಗಿದ್ದು. ಲೈಕ್ ಇವಾಗ ಮಂಗಳೂರು ಟೈಲ್ಸ್ ಯೂಸ್ ಮಾಡಿದ್ದೀವಿ. ಮಂಗಳೂರು ಟೈಲ್ಸ್ನ ನಾವು ವಾಶ್ ಮಾಡಿಸಿ ಸೇಮ್ ಅದನ್ನೇ ನಾವು ಫಿಕ್ಸ್ ಮಾಡಿಸಿದ್ದೀವಿ. ಆ್ಯಂಡ್ ದಿಸ್ ಸ್ಟೇಷನ್ ಎವ್ರಿಥಿಂಗ್ ಯು ಕ್ಯಾನ್ ಸಿ ದಿಸ್ ವಾಸ್ ಕನ್ಸ್ಟ್ರಕ್ಟೆಡ್ ಲೈಕ್ ಬೋತ್ ಆರ್ಕಿಟೆಕ್ಚರಲ್ ಸ್ಟೈಲ್, ಕಲೋನಿಯಲ್ ಮತ್ತು ಇಂಡಿಯನ್ 2 ಆರ್ಕಿಟೆಕ್ಚರಲ್ ಸ್ಟೈಲಲ್ಲೂ ಇದು ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ.
and this structure is called as gable roof pattern, and ಅಲ್ಲಿ ನೀವು ನೋಡ್ಬೋದು ಸರ್ಕ್ಯುಲರ್ ಗ್ಲಾಸ್ ವಿಂಡೋಸ್ ಆರ್ ದೇ. ಅದು ನಮಗೆ ಲೈಟ್ ಕೊಡೋಕ್ಕೆ ಬಿಲ್ಡಿಂಗ್ಗೆ ತುಂಬಾ ಯೂಸ್ ಆಗುತ್ತೆ. ಆ್ಯಂಡ್ ಯು ಕ್ಯಾನ್ ಸಿ ದಟ್ ಕಾರ್ನರ್ ಇದು ಎಲ್ಲ ಲೈಟ್ ಆಗೋಕ್ಕೆ ಅವರು ಅರೇಂಜ್ ಮಾಡಿದ್ದಾರೆ. ಸೇಮ್ ಥಿಂಗ್ ವಿ ಹ್ಯಾವ್ ನಾಟ್ ಡನ್ ಎನಿ ಮಾಡಿಫಿಕೇಷನ್. ಹೆಂಗಿತ್ತು ಹಳೇದು ಅದೇ ರೀತಿ ನಾವು ರಿಟೇನ್ ಮಾಡಿದ್ದೀವಿ. ಈಗ ನೀವೇನು ನೋಡ್ತಾ ಇದ್ದೀರಾ ಅದು ನಂದಿ ಆರ್ಟ್ ಸ್ಟೇಷನ್ನು. ಇದು ರಿನೋವೇಷನ್ ವರ್ಕ್ ಸ್ಟಾರ್ಟ್ ಆಗಿದೆ. ಇದಕ್ಕೆ ಸ್ಪಾನ್ಸರ್ ಬಂದುಬಿಟ್ಟು ಪ್ರಕಾಶ್ ಅಂದ್ಬಿಟ್ಟು ಡಿಸ್ಕವರಿ ವಿಲೇಜ್ ಅವರು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಈ ಸ್ಟೇಷನ್ನ ರಿನೋವೇಷನ್ ವರ್ಕ್. ಆ್ಯಕ್ಚುಲಿ ಏನಾಗಿದೆ ಅಂದರೆ ಇದು 3 ಸ್ಟೇಷನ್ ನಾವು ನೋಡಿದ್ದು, ದೊಡ್ಡಜಾಲ, ಅವತ್ತಿಹಳ್ಳಿ ಮತ್ತು ದೇವನಹಳ್ಳಿ ಸ್ಟೇಷನ್ನು. 3 ಸೈಜಲ್ಲಿ ಒಂದೇ ಥರ ಇದೆ. ಅಲ್ಲಿ ಆರ್ಕಿಟೆಕ್ಚರಲ್ ಡಿಸೈನೂ ಒಂದೇ ಥರ ಫಾಲೋ ಮಾಡಿದ್ದಾರೆ. ಇಲ್ಲೂ ಕೂಡ ಸೇಮ್ ಆರ್ಕಿಟೆಕ್ಚರಲ್ ಮೆಥಡ್ ಫಾಲೋ ಮಾಡಿದ್ದೀವಿ. ಇದು ಕಾಲೋನಿಯಲ್ ಮತ್ತು ವರ್ನಾಕುಲರ್ ಹೈಬ್ರಿಡ್ ಮಾಡೆಲ್ ನಾವು ಯೂಸ್ ಮಾಡಿದ್ದಾರೆ. ಬಟ್ ಇದನ್ನು ಫರ್ದರ್ ಎಕ್ಸ್ಟೆನ್ಷನ್ ಆಗಿದೆ. ಆ್ಯಕ್ಚುಲಿ ಇದು ನಂದಿ ಹಿಲ್ಸ್ಗೆ ಹೋಗ್ತಾ ಇತ್ತು. ನಿಮಗೆ ಗೊತ್ತಿರಬೇಕು, ಹಿಸ್ಟ್ರಿ ಓದಿದ್ರೆ ಮಹಾತ್ಮ ಗಾಂಧೀಜಿಯವರು ಮತ್ತು ಕ್ವೀನ್ ವಿಕ್ಟೋರಿಯಾ ಅವರು ನಂದಿ ಹಿಲ್ಸ್ಗೆ ವಿಸಿಟ್ ಮಾಡಿದರು. ಮತ್ತು ಇನ್ನು ಬ್ರಿಟಿಷರ್ಸ್ದು ನಂದಿ ಹಿಲ್ಸಲ್ಲಿ ಅವ್ರದ್ದು ಒಂದು ಕ್ಯಾಂಪು ಇತ್ತು. ಮೇ ಬಿ ಆ ಕಾರಣದಿಂದ ಇದು ಫರ್ದರ್ ಎಕ್ಸ್ಟೆನ್ಷನ್ ಆಗಿರ್ಬೋದು. ಇದು ಕಂಪೇರ್ ಮಾಡಿದ್ರೆ 3 ಸ್ಟೇಷನ್ಗೆ ಈ ಸ್ಟೇಷನ್ನು ಸ್ವಲ್ಪ ದೊಡ್ಡದಾಗಿದೆ. ಫರ್ದರ್ ಲೇಟರ್ ದೇ ಹ್ಯಾವ್ ಎಕ್ಸ್ಟೆಂಡೆಡ್ ಇಟ್.